ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರ ಪಾಲಿಗೆ ಈ ವಾರವೇ ನಿರ್ಣಾಯಕ ವಾರ. ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಪಾಲಿಗೆ ಅಳಿವು ಉಳಿವಿನ ವಾರ. ಯಾರು ಉಳ್ಕೋತಾರೆ, ಯಾರು ಹೊರ ಹೋಗ್ತಾರೆ ಅನ್ನೋದು ಈ ವಾರವೇ ಬಯಲಾಗಲಿದೆ. ಯಾಕಂದ್ರೆ ಮುಂದಿನ ವಾರ ಗ್ರ್ಯಾಂಡ್ ಫಿನಾಲೆ. ಹೀಗಾಗಿ ಈ ವಾರದ ಆಟದ ಮೇಲೆ ಎಲ್ಲ ಸ್ಪರ್ಧಿಗಳ ಅಳಿವು ಉಳಿವು ನಿಂತಿರೋದು. ಬಿಗ್ ಬಾಸ್ ಮನೆಯಲ್ಲಿ 100 ದಿನ ಕಂಪ್ಲೀಟ್ ಮಾಡಿರೋ ಎಲ್ಲ ಸ್ಪರ್ಧಿಗಳಿಗೂ ದೊಡ್ಡ ಆತಂಕ ಶುರುವಾಗಿದೆ. ಎಷ್ಟು ದಿನ ಸೇವ್ ಆಗಿದ್ದು ಒಂದು ಲೆಕ್ಕ ಆದ್ರೆ ಈಗ ಇರೋದು ಇನ್ನೊಂದು ಲೆಕ್ಕ. ಈ ಹಂತಕ್ಕೆ ಬಂದು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಅಂದ್ರೆ ಈಸಿ ಟಾಸ್ಕ್ ಅಲ್ಲ. ಬಿಗ್ ಬಾಸ್ ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಫಿನಾಲೆ ಎಲ್ಲಾದ್ರೂ ಕಾಣಿಸ್ಕೊಳ್ಬೇಕು ಅನ್ನೋದು ತುಂಬಾ ಜನರ ಕನಸಾಗಿದೆ. ಇದರಲ್ಲಿ ಕಾವ್ಯ, ಅಶ್ವಿನಿ ಹಾಗೂ ರಾಶಿಕಾ ಪಾಲಿಗೆ ದೊಡ್ಡ ಕನಸು. ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕ ಸ್ಪರ್ಧಿಗಳಿಗೆ ಈಗಲೇ ಗೊತ್ತಾಗಿ ಹೋಗಿದೆ, ಈ ಬಾರಿಯ ಕಪ್ ಗೆಲ್ಲೋದು ಗಿಲ್ಲಿ ಅಂತ. ಯಾಕಂದ್ರೆ ಕಳೆದ ವಾರ ಅಷ್ಟೇ ಸುದೀಪ್ ಗಿಲ್ಲಿ ಬಗ್ಗೆ ತುಂಬಾ ಹೊಗಳಿದ್ರು. ಗಿಲ್ಲಿ ಎಷ್ಟು ಚಾಣಾಕ್ಷತನದಿಂದ ಆಟ ಆಡ್ತಿದ್ದಾನೆ ಅನ್ನೋದರ ಬಗ್ಗೆ. ಅದರಲ್ಲೂ ಎಲ್ಲರ ಮನೆಯವರು ಬಂದಾಗ ಗಿಲ್ಲಿಯನ್ನೇ ಹಾಡಿ ಹೊಗಳಿದ್ರು. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳಿಗೂ ಚೆನ್ನಾಗಿ ಗೊತ್ತಿದೆ, ಈ ಬಾರಿ ಟ್ರೋಫಿ ಗೆಲ್ಲೋದು ಗಿಲ್ಲಿಯೇ ಅಂತ. ಹೀಗಾಗಿ ರನ್ನರ್ ಅಪ್ ಅಥವಾ ಫಿನಾಲೆ ಕಂಟೆಸ್ಟೆಂಟ್ ಆಗಿ ಆದ್ರೂ ಇರಬೇಕು ಅನ್ನೋದು ಬಹುತೇಕರ ಕನಸಾಗಿದೆ. ಆದ್ರೆ ಎಲ್ಲರೂ ಫಿನಾಲೆಗೆ ಹೋಗೋದಿಕ್ಕಾಗಲ್ಲ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋದು 8 ಮಂದಿ. ಈ 8 ಮಂದಿಯಲ್ಲಿ 6 ಮಂದಿ ಮಾತ್ರ ಬಿಗ್ ಬಾಸ್ ಫಿನಾಲೆ ರೌಂಡ್ಗೆ ಕ್ವಾಲಿಫೈ ಆಗೋದು. ಇನ್ನಿಬ್ಬರು ಈ ವಾರಾಂತ್ಯದೊಳಗೆ ಮನೆ ಸೇರ್ಕೊಳ್ತಾರೆ. ಹೀಗಾಗಿಯೇ ಬಿಗ್ ಬಾಸ್ ಮನೆಯಲ್ಲಿರೋ ಬಹುತೇಕರಿಗೆ ನಡುಕ ಶುರುವಾಗಿರೋದು. ಎಲ್ಲಿ ನಾವು ಹೊರ ಹೋಗ್ತೀವೋ, ಎಲ್ಲಿ ನಮ್ಮನ್ನ ಕಳಿಸಿಬಿಡ್ತಾರೋ ಅಂತ. ಏನ್ ಮಾಡೋದು? ಯಾರು ಎಷ್ಟೇ ಆತಂಕದಲ್ಲಿದ್ರು ಬಿಗ್ ಬಾಸ್ ನಿಯಮದಂತೆ ಎಲಿಮಿನೇಷನ್ ನಡೆಯಲೇಬೇಕು. ಆದ್ರೆ ಈ ವಾರ ಒಂದೇ ಒಂದು ಅಚ್ಚರಿಯ ಬೆಳವಣಿಗೆ ಆದ್ರೆ ದೊಡ್ಡ ದೊಡ್ಡ ಸ್ಪರ್ಧಿಗಳೇ ಹೊರ ಹೋಗಲಿದ್ದಾರೆ. ಕಾವ್ಯ ಹಾಗೂ ರಾಶಿಕಾಗೆ ಬಿಗ್ ಬಾಸ್ ಫಿನಾಲೆ ಕನಸಿಗೆ ದೊಡ್ಡ ಹೊಡೆತ ಬೀಳಲಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಇಷ್ಟು ದಿನ ಸೆಂಟಿಮೆಂಟಲ್ ಆಟ ವರ್ಕೌಟ್ ಆಗ್ತಾ ಇತ್ತು. ಅವರಿಗೆ ಅವರು ಕ್ಲೋಸ್, ಇವರ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ. ಇವರು ಈ ವಾರ ಸೇಫ್ ಆಗಬಹುದು. ಹೀಗೆ ನಾನಾ ಲೆಕ್ಕಾಚಾರದ ಮೇಲೆ ಎಲಿಮಿನೇಷನ್ ನಡೀತಾ ಇತ್ತು. ಆದ್ರೆ ಈ ವಾರ ಹಾಗಲ್ಲ, ಎಲ್ಲವೂ ಪಕ್ಕಾ ಮೈಂಡ್ ಗೇಮ್ ಆಟ. ಒಬ್ಬ ಸೇವ್ ಆದ್ರೆ ಇನ್ನೊಬ್ಬರಿಗೆ ಕಂಟಕ ಶುರುವಾಗಲಿದೆ. ಆತ್ಮೀಯರೇ, ಈ ವಾರ ಕ್ಯಾಪ್ಟನ್ ಧನುಷ್ ರನ್ನ ಬಿಟ್ರೆ ಉಳಿದೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಇನ್ನೊಂದ್ ಕಡೆ ನಾಮಿನೇಷನ್ ಭಯ, ಇನ್ನೊಂದ್ ಕಡೆ ಟಿಕೆಟ್ ಟು ಫಿನಾಲೆ ರೌಂಡ್ಸ್. ಹೀಗಾಗಿ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ಸದಾವಕಾಶ ಎದುರಾಗಿದೆ. ಟಿಕೆಟ್ ಟು ಫಿನಾಲೆ ರೌಂಡ್ ನಲ್ಲಿ ಯಾರು ಗೆಲ್ತಾರೋ ಅವರಿಗೆ ಡಬಲ್ ಧಮಾಕ. ಅದೇನು ಅಂದ್ರೆ ನಾಮಿನೇಷನ್ ನಿಂದ ಪಾರಾಗೋದು, ಜೊತೆಗೆ ಸೀದಾ ಫಿನಾಲೆಗೆ ಎಲ್ರಿಗಿಂತ ಮುಂಚೆ ಎಂಟ್ರಿ ಕೊಡೋದು. ಅಪ್ಪಿ ತಪ್ಪಿ ಈ ಟಿಕೆಟ್ ಟು ಫಿನಾಲೆ ರೌಂಡ್ ನಲ್ಲಿ ಧ್ರುವಂತ್ ಅಥವಾ ರಾಶಿಕಾ ವಿನ್ ಆದ್ರೆ ಯಾರು ಊಹಿಸದ ಸ್ಪರ್ಧಿಯೇ ಹೊರ ಹೋಗಬೇಕಾಗುತ್ತೆ. ಯಾಕಂದ್ರೆ ಜನ ಊಹಿಸಿರೋ ಪ್ರಕಾರ ಗಿಲ್ಲಿ, ಅಶ್ವಿನಿ, ರಕ್ಷಿತಾ, ರಘು ಹಾಗೂ ಧನುಷ್ ಫಿನಾಲೆಗೆ ಹೋಗ್ತಾರೆ ಅನ್ಕೊಂಡಿದ್ದಾರೆ. ಈ 5ರ ಜೊತೆ ಟಿಕೆಟ್ ಟು ಫಿನಾಲೆಯಲ್ಲಿ ಗೆದ್ದವರು ಒಬ್ರು ಆಡ್ ಆಗಲಿದ್ದಾರೆ. ಅದು ಏನಾದ್ರೂ ಧ್ರುವಂತ್ ಆದ್ರೆ ಕೊನೆಯಲ್ಲಿ ಉಳಿಯೋದು ರಾಶಿಕಾ ಹಾಗೂ ಕಾವ್ಯ. ಆಗ ಬೇರೆ ದಾರಿಯೇ ಇಲ್ಲ, ಇವರಿಬ್ರು ಹೊರ ಹೋಗಲೇಬೇಕು. ಯಾಕಂದ್ರೆ ಫಿನಾಲೆಗೆ ಹೋಗೋದು 6 ಜನ ಮಾತ್ರ. ಅಥವಾ ರಾಶಿಕಾ ಹಾಗೂ ಕಾವ್ಯರಲ್ಲಿ ಒಬ್ರು ಸೇವ್ ಆಗಿ ಗಿಲ್ಲಿ, ರಕ್ಷಿತಾ, ಅಶ್ವಿನಿ, ರಘು ಅಥವಾ ಧನುಷ್ ರಲ್ಲಿ ಒಬ್ರು ಹೊರ ಹೋಗಬೇಕು. ಹಾಗೆ ನೋಡಿದ್ರೆ ನಾವು ಮೊದಲೇ ಹೇಳಿದ 5ರಲ್ಲಿ ಹೊರ ಹೋಗೋ ಸ್ಪರ್ಧಿ ಯಾರೂ ಇಲ್ಲ. ಗಿಲ್ಲಿ ಬಿಗ್ ಬಾಸ್ ವಿನ್ನರ್, ಅಶ್ವಿನಿ ಫಿನಾಲೆ ಕಂಟೆಸ್ಟೆಂಟ್, ಧನುಷ್ ರನ್ನ ಹೊರ ಕಳಿಸಲ್ಲ. ಇನ್ನು ರಘು ಕೂಡ ಸೇವ್ ಆಗ್ತಾರೆ. ಹಾಗಾದ್ರೆ ಹೊರ ಹೋಗೋದ್ಯಾರು ಅಂತ ನೋಡಿದ್ರೆ ಧ್ರುವಂತ್, ರಾಶಿಕಾ ಹಾಗೂ ಕಾವ್ಯ ಸುತ್ತಾಡ್ತಾ ಇದೆ. ಈ 3ರಲ್ಲಿ ಯಾರೇ ಟಿಕೆಟ್ ಟು ಫಿನಾಲೆ ಗೆದ್ರು ಇನ್ನಿಬ್ಬರು ಹೊರ ಹೋಗೋದು 100ಕ್ಕೆ 100 ಸತ್ಯ. ಹೀಗಾಗಿಯೇ ರಾಶಿಕಾ ಕಷ್ಟಪಟ್ಟು ಆಡ್ತಾ ಇರೋದು. ನಾನು ಟಿಕೆಟ್ ಟು ಫಿನಾಲೆ ಗೆಲ್ಲಲೇಬೇಕು ಅಂತ ಮಾತಿಗೂ ಹೇಳ್ತಾ ಇರೋದು. ಕಾವ್ಯಾಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇದೆ. ಆದ್ರೆ ಎಲಿಮಿನೇಷನ್ ಲೆಕ್ಕಾಚಾರ ಅವರಿಗೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯಾಮಾರಿದ್ರು ಅವರೇ ಹೊರ ಹೋಗಬೇಕಾಗುತ್ತೆ. ಒಟ್ನಲ್ಲಿ ಈ ವಾರದ ಆಟ ಸಖತ್ ಮಜಾ ಕೊಡ್ತಿರೋದಂತೂ ನಿಜ.
ಯಾರು ಟಿಕೆಟ್ ಟು ಫಿನಾಲೆ ಗೆಲ್ತಾರೆ ಅನ್ನೋದರ ಮೇಲೆ ಉಳಿದವರ ಅಳಿವು ನಿಂತಿದೆ. ಆತ್ಮೀಯರೇ, ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.